ನಮಸ್ಕಾರ ಮೇಡಮ್. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुविष्णुः गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्म व्यामोहतस्तन्तराणि तृणाय मेने अस्मद्गुरोर्ह भगवतोऽस्य दयैकसिन्धोः रामानुजस्य चरणौ शरणं प्रपद्ये। சீரொன்னத்தூப்புல் திருவேங்கடமுடையான் பாரொன்னொச் சொன்ன பழமொழியுள் ஊரொன்னொத்தானே அமையாதோ தாரணியில் வாழ்வார்க்கு வானேரப்போம் அளவும் வாழ்வு. ಪ್ರಬಂಧ ಸಾರದಲ್ಲಿ ಇದ್ವಿ ನಾವು. ಅದರಲ್ಲಿ 14ನೇದಿಂದ ನೋಡ್ಬೇಕಾಗಿತ್ತು ನಾವು. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಸವಿತಾ. ನಮಸ್ಕಾರ ಮೇಡಮ್. ನಮಸ್ಕಾರ. தேசமெல்லாம் முகந்திடுவே பெரும்பூதூரில் தேசமெல்லாம் முகந்திடவே பெரும்பூதூரில் சித்திரையில் ஆதிரை நாள் வந்து தோன்றி சித்திரையில் ஆதிரை நாள் வந்து தோன்றி காசினி மேல் வாதியரை வென்ற ரங்கர் காசினி மேல் வாதியரை வென்ற ரங்கர் கதியாக வாழ்ந்தருளும் எதிராசா கதியாக வாழ்ந்தருளும் எதிராசா முன்பூசுரர்கோன் திருவரங்கத்த முதனாரும் முன்பூசுரர்கோன் திருவரங்கத்த முதனான் உன் பொன்னடி மேல் அந்தாதியாக போத்தி பேசிய உன் பொன்னடி மேல் அந்தாதியாக போற்றி பேசிய நல்கலித்துறை 108 பாட்டும் நல்கலித்துறை 108 பாட்டும் பிழையறவே எனக்கருள் செய் பேணி நீயே. பிழையறவே எனக்கருள் செய் பேணி நீயே. தேசமெல்லாம் உகந்திடவே பெரும்பூதூரில் சித்திரையில் ஆதிரை நாள் வந்து தோன்றி காசினி மேல் வாதியரை வென்ற ரங்கர் கதியாக வாழ்ந்தருளும் எதிராசா முன்பூசுரர்கோன் திருவரங்கத்த முதனார் உன் பொன்னடி மேல் அந்தாதியாக போத்தி பேசிய நல்கலித்துறை 108 பாட்டும் பேரவே எனக்கருள் செய் பேணி நீயே. தேசமெல்லாம் முகந்திடவே பெரும்பூதூரில் சித்திரையில் ஆதிரை நாள் வந்து தோன்றி காசினி மேல் வாதியரை வென்று அரங்கர் கதியாக வாழ்ந்தருளும் எதிராசா முன்பூசுரர்கோன் திருவரங்க தமுதனார் உன் பொன்னடி மேல் அந்தாதியாக போற்றி பேசிய நற்கலித்துறை 108 பாட்டும் பிழையறவே எனக்கருள் செய் பேணி ನೀಯೇ. ಈ ಪದ್ಯ ತಿರುವರಂಗ ತಮ್ಮದನಾರನ್ನ ಅವರನ್ನು ಒಂದು ಇದು ಆಳ್ವಾರ್ ಲೆಕ್ಕ ಅವಳನ್ನ ಆಳ್ವಾರ್ ಲೆಕ್ಕಕ್ಕೆ ಸೇರಿಸ್ಬೇಕು ಹೋದ್ರೇನು ಆ ದಿವ್ಯ ಪ್ರಬಂಧ ಅವ್ರು ಬರೆದ್ರಲ್ಲ ರಾಮಾನುಜನ ಉತ್ತಂದಾದಿನ ಅದನ್ನ 4000 ಜೊತೆಗೆ ಸೇವಿಸ್ಬೇಕು ಅಂತ ಅವರನ್ನ ಇದ್ರ ಜೊತೆಗೆ ಹಾಡಿದ್ದಾರೆ. ದೇಶಮೆಲ್ಲ ಹೊಂದಿಡುವೆ ಪೆರುಂಬೂದೂರಿಲ್, ಇಡೀ ಜಗತ್ತೆಲ್ಲ
ಆಶ್ಚರ್ಯ ಪಡುವಂತ ಒಂದು ವ್ಯಕ್ತಿ ಅಲ್ಲಿ ಅವತಾರ ಮಾಡಿದ್ರು. ಚಿತ್ತಿರೆಯಿಲ್ ಆದಿರೈನಾಳ್ ಯಾರಪ್ಪ ಅಂತ ಹೇಳಿದ್ರೆ ಭಗವದ್ ರಾಮಾನುಜರು. ಚೈತ್ರ ಮಾಸದಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಅವತಾರ ಆಯ್ತು ಅವ್ರದ್ದು. ಎಲ್ಲಿ ಅಂದ್ರೆ ಪೆರಂಬೂದೂರ್, ಚೆನ್ನೈಗೆ ಒಂದು 40 ಕಿಲೋಮೀಟರ್ ದೂರದಲ್ಲಿ ಶ್ರೀ ಪೆರಂಬೂದೂರ್ ಅಂತ ಇದೆ. ಇದ್ರ ಮೇಲೆ ಕಾಶಿನಿ ಮೇಲ್ ವಾದಿಯರೈ ವೆಂಡರ್ ಅಲ್ಲಿ ಅವತಾರ ಆಯ್ತು. ಕಾಶಿನಿ ಮೇಲ್ ಅಂತ ಹೇಳಿದ್ರೆ ಈ ಭೂಮಿ ಮೇಲೆ ಎಲ್ಲ ವಾದಗಳು ವಿವಾದಗಳು ತುಂಬಾ ಮಾಡ್ತಾ ಇದ್ರಂತೆ. ಎಲ್ಲ ಪಾಷಂಡ ಮತಗಳೆಲ್ಲ ತಲೆ ಎದ್ದು ಅಟ್ಟಹಾಸದಿಂದ ಮೆರಿತಾ ಇದ್ರು. ಆ ಕಾಲಘಟ್ಟದಲ್ಲಿ ಇವರು ಅವತಾರ ಆಯ್ತು. ಅವರು ತಮ್ಮ ವಾಕ್ಚಾತುರ್ಯದಿಂದ ಮತ್ತು ಹಾಗೆ ಓದಿ ಎಲ್ಲವನ್ನ ಬೋಧಾಯನ ಸೂತ್ರ ಅವುಗಳನ್ನೆಲ್ಲ ಕಷ್ಟವಾಗಿ ಸಂಪಾದಿಸಿಕೊಂಡು ಬಂದು ಜಗತ್ತಿನ ಮುಂದೆ ಇಟ್ಟು ಈ ವಾದಿಯರಿಗೆ ಯಾರ್ಯಾರು ಮಾಡ್ತಾ ಇದ್ರು ಅವರೆಲ್ಲಾನು ಅವ್ರಿಗೆ ವಾದ ಮಾಡ್ತಾ ಇದ್ರು ಅವ್ರನ್ನೆಲ್ಲ ಅವ್ರ ಮತಗಳನ್ನೆಲ್ಲ ಭಂಗ ಮಾಡಿ ಅವರನ್ನ ವಾದಗಳಲ್ಲಿ ಗೆದ್ರು ಅವರು. ಆಮೇಲೆ ತನಗೆ ಯಾರಪ್ಪ ಗತಿಯ ಅವ್ರಿಗೆ ಯಾರು ಗತಿ ಅಂತ ಹೇಳಿದ್ರೆ ಶ್ರೀರಂಗದ ದೇವ್ರೇ ತಮಗೆ ಕಾಪಾಡೋ ದೈವ ಅಂತ ಬಾಳ್ತಾ ಇದ್ರಂತೆ ಯತಿರಾಜ. ಭೂಸುರರ್ಕೊಂಡ್ ತಿರುವರಂಗ ತಮ್ಮದರ ಹಿಂಗೆ ಇವರ ಬಗ್ಗೆ ಭೂಸುರರ್ಕೋನ್ ಅಂತ ಹೇಳಿದ್ರೆ ತಿರುವರಂಗ ತಮ್ಮದನಾರನ್ನವರು ಅವರು ಪಾರಂಪರಿಕವಾಗಿ ಆಗರ್ಭ ಶ್ರೀಮಂತರು. ಈ ಶ್ರೀರಂಗದ ದೇವಸ್ಥಾನದ ವಹಿವಾಟನ್ನ ತುಂಬಾ ವರ್ಷಗಳಿಂದ ಪರಂಪರೆಯಾಗಿ ನಡೆಸ್ಕೊಂಡು ಬಂದವರು. ಮತ್ತೆ ತುಂಬಾ ಆಗರ್ಭ ಶ್ರೀಮಂತರಕ್ಕೆ ಹೆಚ್ಚು ಕಡಿಮೆ ಭೂಸುರರ್ಕೋನ್ ಅಂತ ರಾಜಂತರ ಮೆರಿತಾ ಇದ್ರು ಅಂತ. ಈ ಭೂಮಿನಲ್ಲಿ ರಾಜಂತರ ಇದ್ರು ಅವ್ರ ವಂಶದವರು. ತಿರುವರಂಗ ತಮ್ಮದನಾರಿದಾರಲ್ಲ ಅವರು ಪೊನ್ನಡಿ ಮೇಲೆ ಇವರು ಭಗವದ್ ರಾಮಾನುಜರ ಪೊನ್ನಡಿ ಪದ್ಮಗಳು, ಚಿನ್ನದ ಪಾದ ಪದ್ಮಗಳು ಅಂತ ಹೇಳೋದು. ಅದು ಅಬ್ಜೆಕ್ಟಿವ್. ಪೊನ್ನಡಿ ಅಂತ ಹೇಳಿದ್ರೆ ಹೆಚ್ಚುಗಾರಿಕೆ ಗಾತ್ರ ಹೇಳ್ತಾರೆ. ಆತರ ಪೊನ್ನಡಿ ಮೇಲೆ ಅಂದಾದಿಯ ಪೋತಿ ಪೇಶಿ. ಅಂದಾದಿ ಅಂತ ಹೇಳಿದ್ರೆ ಗೊತ್ತಲ್ಲ, ಇದರಲ್ಲಿ ಅಂತ್ಯ ಆದಿ ಒಂದೇ ವರ್ಡ್ ಇರೋ ತರ ಪೋತಿ ಪೇಶ್ಯ ಸ್ತೋತ್ರ ಮಾಡಿ ಅದನ್ನ ಹೇಳಿದ್ರು ಅವರು. ಪೇಶಿಯನಲ್ಲಿ ಕಲಿತುರೆ 108 ಪಾಠ, 108 ಹಾಡು ಹೇಳಿದ್ರು. ಪಿಳೆಯರವೇ ಎನಕ್ಕರು ಒಂದು ತಪ್ಪದೆ ನನಗೆ ಎಲ್ಲಾನು ಅನುಗ್ರಹ ಆಗ್ಲಿ ಅಂತ ಹೇಳ್ಕೊಂಡು ಚೈಪೇಣಿ ನೀಯೇ ಪ್ರೀತಿಯಿಂದ ನನಗೆ ನನಗೆ ಬರೋ ತರ ಆಗ್ಲಿ ಅಂತ ಹೇಳ್ಕೊಂಡು ಅನುಗ್ರಹ ಆಗ್ಲಿ ಅಂತ ಬೇಡ್ಕೊಳ್ತಾರೆ ಇಲ್ಲಿ ಆಳ್ವಾರ್ ದೇಶಿಕರು. ಮುಂದಿನ ಹಾಡಿಗೆ ಹೋಗೋಣ. ಈಗ ಎಲ್ಲ 12 ಆಳ್ವಾರ್ಗಳು ಮತ್ತೆ ತಿರುವರಂಗ ತಮ್ಮದನಾರ್ ಅವರನ್ನು ಎಲ್ಲ ಸೇರಿಸಿ ಪ್ರಬಂಧದ ಒಂದು ಲಿಸ್ಟ್ ಮಾಡ್ಬಿಟ್ರು ಎಲ್ಲಾನು. ಇವಾಗ ಏನ್ ಮಾಡ್ತಾರೆ, ಸಮ್ಮರೈಸ್ ಮಾಡ್ತಾರೆ. ಎಷ್ಟು ಆಳ್ವಾರ್ಗಳಿದ್ರು ಅವ್ರು ಬರ್ದಿದ್ದೆಲ್ಲ ಏನು ಅಂತ ಟೋಟಲ್. ಇದನ್ನ ಇದು ಮತ್ತೆ ನೆಕ್ಸ್ಟ್ ಪದ್ಯ 2 ಓದ್ಕೊಂಡ್ಬಿಟ್ರೆ ಮಿಸ್ಸೇ ಆಗೋದಿಲ್ಲ. ಯಾವ್ದಾದ್ರು ಆಳ್ವಾರ್ಗಳು ಎಷ್ಟು ಜನ ಇದ್ದಾರೆ, ಯಾರ್ಯಾರು ಯಾವ ಆರ್ಡರ್ ನಲ್ಲಿ ಇದ್ದಾರೆ, ಎಲ್ಲ ಕ್ರಾನಲಾಜಿಕಲ್ ಆರ್ಡರು ಮತ್ತೆ ಅವ್ರು ಬರ್ದಿದ್ದೆಷ್ಟು ಎಲ್ಲಾನು ಗೊತ್ತಾಗ್ಬಿಡುತ್ತೆ. ತುಂಬಾ ಸೊಗಸಾಗಿ ಬರ್ದಿದ್ದಾರೆ ಇದನ್ನ. ಮುಂದಿನ ಹಾಡಿಗೆ ಹೋಗೋಣ. எண்ணின் முதலாழ்வார்கள் 300 எண்ணின் முதலாழ்வார்கள் 300 ஏழ் மைஷை பிரான் 216 எழில் மகிஷை பிரான் 216 உண்மை மிகுமாறன்மறை 1000 உண்மை மிகு மாறன்மறை 1000 உத்த 290 மாறும் உற்ற 290 மாறும் வன்மையுடை மதுர கவி 10 வன்மையுடை மதுர கவி 10 வஞ்சியர்கோன் 105 வஞ்சியர்கோன் 105 பட்டநாதன் பண்டியனல் 470 13 பட்டநாதன் பண்ணிய 473 பார்கோதை 173 பார்கோதை 173 எண்ணில் முதலாழ்வார்கள் 300 எழில் மைஷை பிரான் 216 உண்மை மிகுமாறன்மறை 1000 உத்த 290 மாறும்
வன்மையுடை மதுர கவி 10 வஞ்சியற்கோன் 105 பட்டநாதன் பண்ணியனல் 473 பால் கோதை 173. எண்ணின் முதல் ஆழ்வார்கள் 300 எழில் மழிசை பிரான் 216 உண்மை மிகு மாறன் மறை 1000 290 மாறும் வன்மையுடை மதுரகவி 10 வஞ்சியர்கோன் 105 பட்டநாதன் பண்ணிய 473 பார்கோதை 173. ಎಣ್ಣಿಲ್ ಎಣಿಸ್ಬೇಕು ಅಂದ್ರೆ ಮೊದ್ಲಿಂದ ಮೊದಲಾಳ್ವಾರ್ಗಳ್ 300 ಮೂಲ ಪೊಯ್ಹೆ ಭೂತಂ ಕೈ ಅವ್ರು 3 ಜನ 100 ಬರೆದ್ರು. ಇಲ್ಲಿ ಬರ್ಕೋಬಹುದು ನೀವು ಬೇಕಾದ್ರೆ ಪಕ್ಕದಲ್ಲಿ ಅಲ್ಲೇನೆ 3 into 100 ಅಂತ ಬರ್ಕೋಬಹುದು. ಅವರು 300 ಏಳ್ ಮೈಷೈ ಪಿರಾನ್ 216 ತಿರುಮೈಷೆ ಆಳ್ವಾರು ಅವರು ತಿರುಚಂದ ವಿರತಂ 120 ಮತ್ತೆ ಇದು ನಾನ್ಮೋಹನ್ ತಿರುವಂದಾದಿ ಅದು 86 ಹಾಡುಗಳು, ಅದೇ 96 ಹಾಡುಗಳು, ಅದೆರಡು ಸೇರಿದ್ರೆ 216 ಆಗತ್ತೆ. 216 ಇಲ್ಲಿ ಬರ್ಗೆ ತಿರುಮೈಷೆ ಆಳ್ವಾರ್ 216 ಅದು 216 ಆಗುತ್ತೆ. ಉಣ್ಮೆ ಮಿಹು ಮಾರನ್ ಮರೆ 1000 ಮಾರನ್ ಅಂತ ಹೇಳಿದ್ರೆ ಇವರು ನಮ್ಮಾಳ್ವಾರು ಅವ್ರನ್ನ ಅವ್ರು ಹೇಳ್ತಾರೆ ಉಣ್ಮೆ ಮಿಹು ಮಾರನ್ ಮರೆ 1000 ಅವರು 1000 ದಿವ್ಯ ಪ್ರಬಂಧ 1000 ಹೇಳಿದ್ರೆ ಉತ್ತ 296 ಅದ್ ಹೇಗೆ ಅಂತ ಹೇಳಿದ್ರೆ 1000 ಜೊತೆಗೆ 296 ಬರುತ್ತೆ ಟೋಟಲ್ ಅಂತ ಹೇಳ್ತಾರೆ. ಅದು ಹೇಗ್ ಬರುತ್ತೆ ಅಂತ ನೋಡೋಣ. ಹೇಗೆಂದ್ರೆ 1000 ಪೆರಿಯ ತಿರುವಂದಾದಿ ಅದು 100 ಹೇಳಿದ್ರು. ಆಮೇಲೆ ತಿರುವಾಶಿರಿಯಂ 7, ಆಮೇಲೆ ಇದು ಸಾರಿ திருவாய்மொழி 1102 அது அதோட சேர்த்து ತಿರುವಾಯ್ಮೊಳಿ 1102 ಅದು. ಆಮೇಲೆ ಇದು ಪೆರಿಯ ತಿರುವಂದಾದಿ 100, ಆಮೇಲೆ ಇದು ಪೆರಿಯ ತಿರುವಂದಾದಿ ಅಲ್ಲ, ಇದು ಏನಪ್ಪಾ ತಿರುವಿರುತ್ತಂ 100, ಈ ಪೆರಿಯ ತಿರುವಂದಾದಿ 87, ತಿರುವಾಶಿಗೆ 7 ಎಲ್ಲ ಸೇರಿಸಿದ್ರೆ ಟೋಟಲ್ 1296 ಆಗುತ್ತೆ. ಎಣಿಸ್ಕೊಂಡು ನೀವು ಪಕ್ಕದಲ್ಲಿ ಬರ್ಕೋಬಹುದು ಬೇಕಾದ್ರೆ. ವಣ್ಮೆಯುಡನ್ ಮಧುರ ಕವಿ 10 ಮಧುರ ಕವಿ ಆಳ್ವಾರು ಅವರು 10 ಹಾಡು ಬರೆದ್ರು. ಅದ್ರಲ್ಲಿ ಕೊನೆಯಲ್ಲಿ ಒಂದು ಸೇರಿಸ್ಕೊಂಡು 11 ಹಾಡು ಹೇಳಿದ್ರು. ವಂಜಿಯರ್ಕೋನ್ ಅವರು ಕುಲಶೇಖರ ಆಳ್ವಾರು 105 ಅವರು ಪೆರುಮಾಳ್ ತಿರುಮಳಿ ಹಾಡಿದ್ರು. ಪಟ್ಟನಾದನ್ ಪಂಡಿಯನಾಥ್ 73 ಪಟ್ಟನಾದನ್ ಅಂತ ಹೇಳಿದ್ರೆ ಪೆರಿಯಾಳ್ವಾರು ಅವರು ಮಾಡಿದ್ದು 473 473 ಅವರು ಟೋಟಲಿ ಬರ್ದಿದ್ದು. ಯಾವ್ದಂದ್ರೆ ಪಲ್ಲಾಂಡ 11, 462 ಇದು ಪೆರಿಯಾಳ್ವಾರ್ ತಿರುಮಳಿ ಎಲ್ಲ ಸೇರಿಸಿದ್ರೆ 473 ಆಗುತ್ತೆ. ಪಾರ್ಕೋದೆ 173 173 ಗೋದೆ ಅವರು 30 ತಿರುಪಾವೆ, ಆಮೇಲೆ 143 ಇದು ಯಾವ್ದು ನಾಚಿಯಾರ್ ತಿರುಮಳಿ ಅದು ಟೋಟಲ್ ಹಾಡು. ಅದು ಅಷ್ಟ ಆಳ್ವಾರ್ದಾಯ್ತು. ಇನ್ನು ಮುಂದಿನ ಹಾಡಿಗೆ ಹೋಗೋಣ. 10 ಅಡಿಪೊಡಿ ಪಾಡಲ 55 10 ಅಡಿಪೊಡಿ ಪಾಡಲ್ 55 பாணர் புகழ் 10 பரகாலன் சொல் வானர் புகழ் 10 பரகாலன் சொல் அத்தனுயர் வேங்கடமார் 1000 அத்துணையர் வேங்கடமார்க் 1000 தோடான் அங்க மட்டும் ஓகே. 10 சாரி அத்தனுயர் வேங்கடமா 1000 253 முக்தி தரும் எதிராஜன் பொன்னடிக்கே மொழிந்த முத்தி தரும் மெதிராசர் பொன்னடிக்கே மொழிந்த அமுதர் பாடல் 108 அமுதர் பாடல் 108 எத்திசையும் வாழ்வ விவர் பாடி வைத்த
எத்திசையும் வாழ இவர் பாடி வைத்த இவை 4000 அடியோங்கள் வாழ்வே. இவை 4000 அடியோங்கள் வாழ்வே. பத்தரடி பாடல் 55 பாணர் புகழ் 10 பரகாலன் சொல். அத்தனுயர் வேங்கடமார் காயிரத்தோடு ஆன 253 முத்தி தரும் எதிராஜர் பொன்னடிக்கே மொழிந்த அமுதற் பாடல் 108 எத்திசையும் வாழவர் பாடி வைத்த இவை 4000 அடியோங்கள் வாழ்வே. பத்தரடி பொடி பாடல் 55 வானர் புகழ் 10 பரகாலன் சொல். அத்தனுயர் வேங்கடமார்க்காயிரத்தோடான 253 முத்தி தரும் எதிராசர் பொன்னடிக்கே மொழிந்த அமுதற் பாடல் 108 எத்திசையும் வாழ இவர் பாடி வைத்த இவை 4000 அடியோங்கள் வாழ்வே. ಪತ್ತರಡಿ ಪುಡಿ ಪಾಡಲ್ 55 ತೊಂಡರಡಿ ಪುಡಿ ಆಳ್ವಾರ್ ಇದಾರಲ್ಲ ಅದಕ್ಕೆ ಪತ್ತರಡಿ ಪುಡಿ ಆಳ್ವಾರ್ಗೆ ಪತ್ತರಡಿ ಪುಡಿ ಅಂತ ಹೇಳಿದ್ದಾರೆ. ದೊಡ್ಡರಡಿ ಪುಡಿ ಆಳ್ವಾರು ತಿರುಮಾಲೈ 45, ಆಮೇಲೆ 10 ತಿರುಪಳ್ಳಿ ಎಳಿಚ್ ಅದು ಒಂದು 10, ಅದಕ್ಕೆ 55 ಅಂತ ಹೇಳ್ತಾರೆ. ಪಾಣರ್ ಪುಹಳ್ 10 ಪಾಣರ್ ತಿರುಪಾಣ ಆಳ್ವಾರ್ 10 ಹಾಡಿದ್ದು. ಅದ್ರ ಜೊತೆಗೆ ಪರಕಾಲನ್ ಶೊಲ್, ಪರಕಾಲನ್ ಅಂತ ಹೇಳಿದ್ರೆ ಕಲಿಯನ್ ತಿರುಮಂಗೆ ಆಳ್ವಾರು. ಅತ್ತನುಯರ್ ವೇಂಗಡಮಾರ್ ಕಾಯಿರತ್ತೋಡು ಇವರು 1000 ಜೊತೆಗೆ ಎಷ್ಟು ಹೇಳಿದ್ರು ಅಂತ ಹೇಳಿದ್ರೆ 253 1253 ಒಟ್ಟು ಟೋಟಲ್ ಲೆಕ್ಕ. ಇವ್ರು ಹೇಗಂದ್ರೆ ಪೆರಿಯ ತಿರುಮಳಿ ಅವರು ಪೆರಿಯ ತಿರುಮಳಿ 1084 ಹಾಡಿದ್ರು. ಆಮೇಲೆ ಕುರಿಯ ದಾಂಡಗಂ ಅದು 20, ಕುಲಾನೆಡನ್ ದಾಂಡಗಂ ಅದು 30, ಆಮೇಲೆ ಎಳ್ಕೂತಿರೆಕ್ಕೆ ಒಂದೇ ಒಂದು ಪದ್ಯ ಅದು. ಅದಾದ್ಮೇಲೆ ಶಿರಿಯ ಮಡಲ್ 40, ಪೆರಿಯ ಮಡಲ್ 78. ಇದೆಲ್ಲ ಟೋಟಲ್ ಮಾಡಿದ್ರೆ 1253 ಬರುತ್ತೆ. ಅವರು ಅದು ಅಷ್ಟು ಆಯ್ತು ನಂಬರ್. ಮುತ್ತಿ ತರುಮ್ ಯತಿರಾಜರ್ ಪೊನ್ನಡಿಕೆ ಮொழிந்த ಇದು ಇವಾಗ ತಾನೇ ನಾವು ನೋಡಿದ್ವಲ್ಲ, ತಿರುವರಂಗ ತಮುದನಾರು ಭಗವದ್ ರಾಮಾನುಜರ ಪದಕಮಲಗಳ ಮೇಲೆ ಹಾಡಿದ್ದು 108 ಮொழிந்த ಪಾಡಲ್ 100 ಮೆಟ್ಟು. ಎತ್ತಿಶಯಂ 8 ದಿಕ್ಕಲ್ಲೂ, ಎತ್ತಿಶಯಂ ಅಂದ್ರೆ ಎಲ್ಲಾ ಕಡೆಯಲ್ಲೂ வாழ்வவிவர் ಪಾಡಿ ವೈತು, ಎಲ್ಲಾರು ಉಜ್ಜೀವನ ಆಗ್ಲಿ ಅಂತ ಎಲ್ಲಾರು ಸೇರ್ಕೊಂಡು ಹಾಡಿದ್ದು ಇವೆಲ್ಲಾನು 4000 ಅಡಿಯೋಂಗಳ್ வாழ்ವೆ. ಏನಕ್ಕೆ ಬರೋದು ಅಂದ್ರೆ ಎಲ್ಲಾರು ಭಾಗವತ ಶ್ರೇಷ್ಠರು, ಎಲ್ಲಾರು ಭಕ್ತ ಬಾಂಧವರು, ಎಲ್ಲಾರು ಉಜ್ಜೀವನ ಆಗಲಿ ಅಂತಾನೆ ಇವೆಲ್ಲಾನು ಬರ್ದಿತ್ತು. ಎಲ್ಲ ಭಗವಂತನ ಗುಣಗಾನ ಮಾಡುವಂತ ಪಾಶುರಗಳು. ಮತ್ತೆ ಅದರ ಇವೆಲ್ಲಾನು ಸೇರಿ ಇದನ್ನ ಎಲ್ಲಾರು ತಿಳ್ಕೊಳ್ಳಿ, ಯಾವ್ದು ಬಿಟ್ಟು ಹೋಗದೆ ಇರ್ಲಿ ಅಂತ ಬರ್ದಿದ್ದು ಇವೆಲ್ಲಾನು ಅಂತ. ಆಮೇಲೆ ಇವಾಗ ಆಳ್ವಾರ್ಗಳ ಗೋಷ್ಠಿ ಇದೆಯಲ್ಲ, ಅದನ್ನ ಕೂಡ ಸಮರೈಸ್ ಮಾಡಿ ಇರ್ತಾರೆ. வையகமென் பொய்கை பூதம்பே ஆழ்வார், வையகமென் பொய்கை பூதம்பே ஆழ்வார், மைஷயர்கோன் மகிழ் மாறன் மதுர கவி, மைஷயர்கோன் மகிழ் மாறன் மதுர கவி, பொய்யில் புகழ் கோழியர்கோன் விஷ்ணு சித்தன், பொய்யில் புகழ் கோழியர்கோன் விஷ்ணு சித்தன், பூங்கோதை தொண்டரடி பொடி பாடாழ்வார், பூங்கோதை தொண்டரடி பொடி பானாழ்வார், ஐயனல்லருள் கலியன் எதிராஜர் தம்மோடு, ஐயன் அருட்கலியன் எதிராசர் தம்மோடு, ஆறிருவர் ஒருவர் அவர்தாம் செய்த, ஆறிருவர் ஓரொருவர் அவர்தாம் செய்த, உய்ய தமிழ் 24 பாட்டின் தொகை, துய்ய தமிழ் 24 பாட்டின் தொகை, 4000 அடியோங்கள் வாழ்வே. 4000 அடியோங்கள் வாழ்வே. வையகமென் பொய்கை பூதம்பே ஆழ்வார், மைஷயர்கோன் மகிழ் மாறன் மதுர கவி, பொய்யில் புகழ் கோழியர்கோன் விஷ்ணு சித்தன், பூங்கோதை தொண்டரடி பொடி பாண்டாழ்வார்,
ஐயனருள் கலியன்யதிராஜர் தம்மோடு ஆறிருவர் ஓரொருவர் அவர்தாம் செய்த துய்ய தமிழ் 24 பாட்டின் தொகை 4000 அடியோங்கள் வாழ்வே. வையகமென் பொய்கை பூதம் பேயாழ்வார் மழ்செயர்கோன் மகிழ்மாறன் மதுரகவி பொய்யில் புகழ் கோழியர்கோன் விஷ்ணு சித்தன் பூங்கோதை தொண்டரடிப்பொடி பானாழ்வார் ஐயன் அருட்கலியன் எதிராசர் தம்மோடு ஆறிருவர் ஓரொருவர் அவர் தாம் செய்த துய்ய தமிழ் 24 பாட்டின் தொகை 4000 அடியோங்கள் வாழ்வே. ಒಟ್ಟು 12 ಆಳ್ವಾರು, ತಿರುವರಂಗ ತಮದನಾರೊಬ್ರು, ಮತ್ತೆ 24 ಪ್ರಬಂಧಗಳು ಟೋಟಲ್. ಇದಿಷ್ಟು ದಿವ್ಯ ಪ್ರಬಂಧದ ಒಂದು ಇದು ಟೋಟಲ್ ಎಷ್ಟಿದೆ ಅನ್ನೋದನ್ನ ಒಂದೇ ಕಡೆ ಹೇಳ್ತಾರೆ. ವೈಯಹಮನ್ ಪೊಯ್ಹೆ ಭೂತಂ ಪೇಯಾಳ್ವಾರ್ ಅವ್ರು 3 ಜನ, ಮೈಷೆಯರ್ ಕೋನ್ ತಿರುಮೈಷ ಆಳ್ವಾರ್, ಮಾರನ್ ಅಂತ ಹೇಳಿದ್ರೆ ನಮ್ಮ ಆಳ್ವಾರ್ ಮಧುರ ಕವಿ, ಪೊಯ್ಯಿಲ್ ಪುಹಳ್ ಕೋಳಿಯರ್ ಕೋನ್ ಅಂದ್ರೆ ಅವರು ಕುಲಶೇಖರ ಆಳ್ವಾರ್, ವಿಷ್ಣು ಚಿತ್ತನ್. ಇದೇ ಆರ್ಡರ್ ಅಲ್ಲಿ ಬರ್ತಾರೆ, ಕ್ರೋನಲಾಜಿಕಲ್ ಆರ್ಡರ್ ಇದೇ ಆರ್ಡರ್ ಅಲ್ಲಿ ಬರ್ತಾರೆ. ಇವೆ ದಸರಾ ಬೊಂಬೆಗಳಲ್ಲೆಲ್ಲ ತಗೊಂಡ್ಬಿಟ್ರೆ ಯಾರಾದ್ಮೇಲೆ ಯಾರು ಅಂತ ಡೌಟ್ ಬಂದ್ರೆ ದಶಾವತಾರಕ್ಕೂ ವೇದಾಂತ ದೇಶಿಕರು ಬರೆದಿದ್ದಾರೆ. ಛ ಅಮೀನ ವಿಹಾರ ಕಚ್ಚಪ ಮಹಾ ಪೋತ್ರಿಣ್ಯ ದೃಚ್ಚ ಹರೇ ರಕ್ಷ ವಾಮನ ಅಂತ ಅದನ್ನು ನಾವು ನೋಡ್ಕೊಂಡ್ಬಿಟ್ಟು ಕೆಳಗಡೆ ಬೊಂಬೆ ಕೆಳಗಡೆ 1 2 3 4 ಅಂತ ಬರ್ಬಿಡ್ಬೋದು. ಅದೇ ತರ ಆಳ್ವಾರ್ಗಳಲ್ಲೂ ಕೂಡ ಇದೇ ತರ ಕ್ರೋನಾಲಜಿಕಲ್ ಆರ್ಡರ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. பொய்யில் புகழ் கோழியர்கோன் ಕುಲಶೇಖರ ಆಳ್ವಾರ್ ಆದ್ಮೇಲೆ ವಿಷ್ಣು ಚಿತ್ತನ್, ಪೂಂಗೋದೈ ಅವರಿಗೆ ಸೇರ್ಕೊಂಡಂಗೆ ಗೋದೆ ಬರ್ತಾಳೆ. ಯಾರು? ಪೆರಿಯಾಳ್ವಾರ್ ಆದ್ಮೇಲೆ. ಅಯ್ಯನ್ ಅರುಳ್ ಕಲಿಯನ್ ಯಾರು? ಯತಿರಾಜರ್ ತಮ್ಮೋಡು ಕಲಿಯನ್ ಯಾರು? ತಿರುಮಂಗೈ ಆಳ್ವಾರ್. ಯತಿರಾಜರ್ ತಮ್ಮೋಡು ஆறிருவர் 6 into 2 12. ஒருவர் யாரப்ப ಅಂದ್ರೆ ತಿರುವರಂಗ ತಮದನಾರ್. ತುಯ್ಯ ತಮಿಳ್ 24 பாட்டின் தொகை 24 ಪ್ರಬಂಧಗಳು 4000 ಅಡಿಯೋಂಗಳ್ வாழ்வே. ಈ 4000 ಎಲ್ಲ ಭಾಗವತ ಶ್ರೇಷ್ಠರೆಲ್ಲ ಉಜ್ಜೀವನ ಆಗ್ಲಿ ಅಂತಾನೆ ಬರ್ದಿದ್ದಾರೆ ಅಂತ. ಇದು ಫಲಶ್ರುತಿ ಏನಾದ್ರು. அந்தமிலா ஆரணங்கள் நாளாகி நின்ற, அந்தமிலா ஆரணங்கள் நாளாகி நின்ற, அதன் கருத்தை ஆழ்வார்கள் ஆய்ந்தெடுத்து, அதன் கருத்தை ஆழ்வார்கள் ஆய்ந்தெடுத்து, செந்தமிழால் அருள் செய்த வகை தொகையும், செந்தமிழால் அருள் செய்த வகை தொகையும், சிந்தாமல் உலகங்கள் வாழவென்று, சிந்தாமல் உலகங்கள் வாழவென்று, செந்தமிகு தமிழ் மறையோன் தூப்புல் தோன்றும், கந்தமிகு தமிழ் மறையோன் தூப்புல் தோன்றும், வேதாந்த குருமொழிந்த பிரபந்த சாரம், வேதாந்த குருமொழிந்த பிரபந்த சாரம், சிந்தையினால் அனுதினமும் சிந்திப்போர்க்கு, சிந்தையினால் அனுதினமும் சிந்திப்போர்க்கு, சேமமதாம் திருமால் தன் கருணையாலே, க்ஷேமமதான் திருமால் தன் கருணையாலே, அந்தமிலா ஆரணங்கள் நாளாகி நின்ற, அதன் கருத்தை ஆழ்வார்கள் ஆழ்ந்தெடுத்து, செந்தமிழால் அருள் செய்த வகை தொகையும், சிந்தாமல் உலகங்கள் வாழ்கவென்று, செந்தமிகு தமிழ் மறையோன் தூப்புல் தோன்றும், வேதாந்த குருமொழிந்த பிரபந்த சாரம், சிந்தையினால் அனுதினமும் சிந்திப்போர்க்கு, சேமமதாம் திருமால் தன் கருணையாலே. அந்தமிலா ஆரணங்கள் நாளாகி நின்ற, அதன் கருத்தை ஆழ்வார்கள் ஆய்ந்தெடுத்து, செந்தமிழால் அருள் செய்த வகை தொகையும், சிந்தாமல் உலகங்கள் வாழவென்று, சந்தமிகு தமிழ் மறையோன் தூப்புல் தோன்றும், வேதாந்த குருமொழிந்த பிரபந்த சாரம், சிந்தையினால் அனுதினமும் சிந்திப்போர்க்கு, க்ஷேமமதான் திருமால் தன் கருணையாலே. ಪ್ರಬಂಧ ಸಾರ ಏನಪ್ಪಾ ಅಂತ ಹೇಳಿದ್ರೆ, ಒಟ್ಟು ಆಳ್ವಾರಗಳು ಹಾಡಿದ್ದು ಎಲ್ಲದರದ್ದು ಒಂದು ಸಮ್ಮರಿ ಕೊಟ್ಟಿದೆ. ಈ ಆಳ್ವಾರಗಳ ಕೃತಿಗಳೆಲ್ಲ ಏನಪ್ಪಾ ಅಂದ್ರೆ
ಅಂದಮಿಲ ಆರಣங்கள் ನಾಲಾಗಿ ನಿಂದ್ರ ಅಂದ್ರೆ ಅಂತ್ಯವೇ ಇಲ್ಲ ಇರುವಂತ ವೇದಗಳಿದೆಯಲ್ಲ, 4 ವೇದಗಳು, ಅದನ್ನ ಕರುತ್ತೆ ಅಂದ್ರೆ ಅದನ್ನ ಪೊರುಳು, ಅದನ್ನ ತಿರುಳನ್ನ ಆಳ್ವಾರ್ಗಳು ಆಯ್ದಿಡುತ್ತೆ. ಅದರಲ್ಲಿ ತುಂಬಾ ಮುಖ್ಯವಾದದ್ದು ಯಾವ್ದು ಜನಗಳಿಗೆ ಜೀವರುಗಳಿಗೆ ಸೇರ್ಬೇಕು ಅಂತದನ್ನ ಆಯ್ದು ಇಡುತ್ತೆ. ಎಲ್ಲವನ್ನು ತಗೊಳ್ದೆ ಯಾವ್ದು ಮುಖ್ಯವಾಗಿ ಉಜ್ಜೀವನಕ್ಕೆ ಬೇಕೋ, ಇವಾಗ ಹೇಗೆ ವೇದವ್ಯಾಸರು 4 ವೇದವನ್ನು ವಿಂಗಡಿಸಿ ಅಥರ್ವಣ ವೇದವನ್ನು ಬೇರೆಯಾಗಿಟ್ರು, ಯಾಕಂದ್ರೆ ಉಜ್ಜೀವನಕ್ಕೆ ನಮ್ಗೆ ಇದಿಷ್ಟೇ ಸಾಕು ಅಂತ ಅದನ್ನ ಬಿಡಿಸಿಟ್ರು. ಅದೇ ತರ ಆಯ್ದಿಡುತ್ತೆ. ನಮ್ಮ ಉಜ್ಜೀವನಕ್ಕೆ ಏನು ಮುಖ್ಯ ಬೇಕೋ ಆ ವೇದಗಳ ಅರ್ಥಗಳನ್ನೆಲ್ಲ ತೆಗೆದು ತಮಿಳಲ್ಲಿ, ಒಳ್ಳೆ ತಮಿಳಲ್ಲಿ, ಯಾಕಂದ್ರೆ ಇದೆಲ್ಲ ಇದರಲ್ಲಿ ಸಂಸ್ಕೃತದಲ್ಲಿತ್ತು, ಅದು ದ್ರವಿಡ ವೇದದಲ್ಲಿ ವೇದಗಳು ದ್ರವಿಡ ಭಾಷೆಯಲ್ಲಿ ಬರ್ಬೇಕು ಅನ್ನೋದಕ್ಕೋಸ್ಕರ ಶಂತಮಿಳಾಲ್ ಅರುಷೈದ ವಹೈ ತೊಹೈಮ್, ಅವ್ರೆಷ್ಟು ಚೆನ್ನಾಗಿ ಬರ್ದಿರೋ ಆ ಬಗೆ ಮತ್ತೆ ಆ ಛಂದಸ್ಸು ಅವೆಲ್ಲನು ಶಿಂದಾಮಲ್ ಉಲಹಂಗಳ್ ವಾழವೆಂದು, ಒಂದು ಸೋರ್ ಹೋಗ್ದಂಗೆ ಜಗತ್ತಲ್ಲಿರೋರೆಲ್ಲ ಉಜ್ಜೀವನ ಆಗ್ಬೇಕು ಅನ್ನೋದಕ್ಕೋಸ್ಕರ செந்தமிழ் தமிழ் மறையும் ತೂಪುಲ್ ತೊಂಡ್ರು. ಯಾರು ನಮಗೆ ಇದನ್ನ ಬರೆದು ಕೊಟ್ರು ಅಂತ ಹೇಳಿದ್ರೆ ತೂಪುಲ್ ಅಗ್ರಹಾರದಲ್ಲಿ ಇದಾರಲ್ಲ ವೇದಾಂತಾಚಾರ್ಯರು, ಗುರುಗಳು, ಅವರು ವೇದಾಂತ ಗುರು ಮೊழிಯಿಂದ ಅವ್ರ ಬಾಯಿಂದ ಬಂದ ಪ್ರಬಂಧ ಸಾರ ಶಿಂದೆಯಿനാൽ ಅನುದಿನಮಂ ಸಿಂಧಿ ಪೋರ್ಕು. ಯಾರು ಅದನ್ನ ಮನಸ್ಸಿಟ್ಟು ಭಕ್ತಿಯಿಂದ ಅದನ್ನ ಹಾಡ್ತಾರೋ, ಅನುದಿನಮಂ ದಿನಾಲು ಅನುಸಂಧಾನ ಮಾಡ್ತಾರೋ, ಸಿಂಧಿ ಪೋರ್ಕ್ ಕ್ಷೇಮಮದ್ದಾಂ ತಿರುಮಾಲ್ತನ್ ಕರುಣೆಯಾಲೆ, ಅವ್ರಿಗೆ ಎಲ್ಲ ಕ್ಷೇಮಗಳು ಉಂಟಾಗುತ್ತೆ. ಯಾರ ಮೂಲಕ ಅಂತ ಹೇಳಿದ್ರೆ ತಿರುಮಾಲ್ತನ್ ಕರುಣೆಯಾಲೆ, ತಿರುಮಾಲ್ ಏನೇ ಲಕ್ಷ್ಮೀ ವಿಶಿಷ್ಟನಾದ ಭಗವಂತನ ಮೂಲಕ ಅವರಿಗೆ ಎಲ್ಲ ಕ್ಷೇಮವೂ ಉಂಟಾಗುತ್ತೆ ಅಂತ. ಯಾರು ಈ ಪ್ರಬಂಧ ಸಾರವನ್ನ ದಿನವೂ ಅನುಸಂಧಾನ ಮಾಡ್ತಾರೋ ಅವರಿಗೆ ಭಗವಂತ, ಲಕ್ಷ್ಮೀ ವಿಶಿಷ್ಟನಾದ ಭಗವಂತ ಎಲ್ಲಾ ಕ್ಷೇಮಗಳನ್ನು ಉಂಟು ಮಾಡ್ತಾನೆ ಅಂತ ಫಲಶ್ರುತಿಯನ್ನ ಇಟ್ರು. ಇಲ್ಲಿಗೆ ಈ ಪ್ರಬಂಧ ಸಾರ ಮುಗೀತು. ಇವಾಗ ನೆಕ್ಸ್ಟ್ ಇನ್ನೊಂದು, ನಾನು ಅದೇ ಹೇಳ್ತಾ ಇದ್ದೀನಿ, ಇದಾಯ್ತು ಇದೊಂದು ಮುಗಿಸ್ಬಿಡ್ತೀನಿ ಇದೊಂದು ಅಂತ ಹೇಳಿದ್ರೆ, ಬಟ್ ದೇಶಿಕರ ಕೃತಿಗಳು ಎಷ್ಟು ಈರ್ಕತೆ ಅಂದ್ರೆ ಅಟ್ರಾಕ್ಟ್ ಮಾಡತ್ತೆ ಅಂತ ಹೇಳಿದ್ರೆ, ಅಯ್ಯೋ ಇದು